ಮಾವಿನಕಾಯಿ ಪೀಸ್ ಮೇಲೆ ಉಪ್ಪು ಖಾರ ಹಾಕೊಂಡು ತಿನ್ಬೇಕಾ? ಓಕೆ. ಯಾಕೆ ರಾಜಲಕ್ಷ್ಮಿ ನಗ್ತಿದ್ಯಾ? ಇದ್ ಈ ರೀತಿ ತಿನ್ನಕಲ್ಲ ಆದ್ಯಾ, ಇದನ್ ತಿನ್ನೋ ರೀತಿನೇ ಬೇರೆ. ಓ ಅಷ್ಟೇ ಅಲ್ವಾ? ಇದನ್ ತಗೊಂಡು ನೆಲಕ್ ಆದ್ಯಾ, ಎಲ್ಲದಕ್ಕೂ ಒಂದು ರೀತಿ ನೀತಿ ಇದೆ ಅಮ್ಮ. ಅಡಿಗೆ ಅಂದ್ರೇನೆ ಇದಕ್ಕೊಂದು ವಿಶೇಷವಾದ ಮಾನ್ಯತೆ ಇದೆ ನೋಡು. ಇದು ಬೆಲ್ಲ ಅಂದ್ರೆ ಸಿಹಿ, ನಾವು ಆಡೋ ಮಾತು ಬೆಲ್ಲದ ಹಾಗೆ ಇರ್ಬೇಕು ಅಂತಾರೆ. ಆಮೇಲೆ ಇದು ಉಪ್ಪು, ಉಪ್ಪಿಲ್ದೆ ಅಡಿಗೆ ಮಾಡೋದಕ್ಕೆ ಆಗಲ್ಲ ಅಲ್ವಾ. ನಮ್ಮ ಬಾಂಧವ್ಯ ಕೂಡ ಉಪ್ಪಿನ ಹಾಗೇನೆ ಇರ್ಬೇಕು. ಇದು ಬೇವಿನ ಹೂವು ಅಂದ್ರೆ ಕಹಿ, ಕಹಿಯಂತೆ ಬರೋ ಕಷ್ಟಗಳನ್ನೆಲ್ಲ ಎದುರಿಸ್ಬೇಕು ಅಂತ. ಆಮೇಲೆ ಇದು ಹುಳಿ, ವ್ಯವಹಾರ ಇದ್ದ ಹಾಗೆ. ಇದನ್ನ ಯಾವಾಗ ಎಷ್ಟು ಬೇಕೋ ಅಷ್ಟನ್ನ ಮಾತ್ರನೇ ಉಪಯೋಗಿಸ್ಕೊಳ್ಬೇಕು. ಇದು ಮಾವಿನಕಾಯಿ ತುಂಡುಗಳು, ಹಸಿಯಾಗಿದ್ದಾಗ ಒಗರಾಗಿರುತ್ತೆ. ಇದಕ್ಕೆ ಉಪ್ಪು ಹುಳಿ ಖಾರ ಸೇರಿಸಿ ಉಪ್ಪಿನಕಾಯಿ ಮಾಡಿ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಜೀವನ ಕೂಡ ಹಾಗೇನೆ. ಇನ್ನು ಖಾರ, ಅನ್ಯಾಯ ಅಧರ್ಮಗಳು ಬಂದಾಗ ಖಾರವಾಗಿ ಹೋರಾಡಬೇಕು. ಅಡ್ಗೆಲಿ ಇದೆಲ್ಲ ಹೇಗ್ ಬೆರ್ತಿರುತ್ತೋ ನಮ್ಮ ನಡವಳಿಕೆಲೂ ಕೂಡ ಇದೆಲ್ಲ ಬೆರ್ತಿರ್ಬೇಕು ಅಂತ ಅರ್ಥ. ಓ ಮೈ ಗಾಡ್, ಅಡ್ಗೆ ಮಾಡಕ್ಕೆ ಇಷ್ಟೆಲ್ಲ ಬೇಕಾಗತ್ತಾ? ಹೌದಮ್ಮ, ಅಡ್ಗೆಗೆ ಇಷ್ಟೆಲ್ಲ ಅವಶ್ಯಕತೆ ಇರುತ್ತೆ. ಅಮ್ಮ, ಈಗ ನಾನು ಇದ್ ಕಲಿತೀನಿ. ಆದ್ಯನು ಕೂಡ ನಿನ್ನ ಹಾಗೆ ಕಲ್ತ್ಕೊಳ್ಳಿ. ರಾಜಲಕ್ಷ್ಮಿ, ಅಮ್ಮ ಅಡ್ಗೆ ಹೇಗ್ ಮಾಡೋದು ಅಂತ ಹೇಳ್ಕೊಟ್ರಲ್ವಾ, ಈಗ ಅದ್ರ ವಿಧಾನ ಗೊತ್ತಾಗಿದೆ. ಈಗಿಬ್ರು ಸೇರಿ ಟ್ರೈ ಮಾಡೋಣ. ಅಮ್ಮ, ಅದಕ್ಕೆ ಸ್ವಲ್ಪ ಹುಳಿ ಹಾಕು. ಪದ್ಮಾ, ಪದ್ಮಾ, ಏನು ನೀನು ಮಗನ್ ಬಿಟ್ರೆ ಗಂಡನ ಬಗ್ಗೆ ಯೋಚನೆ ಮಾಡಲ್ವಾ? ಯೋಚನೆ ಮಾಡಲ್ಲ ಅಂದ್ರೆ ಏನ್ರಿ? ಮದ್ವೆ ಮಾಡ್ಕೊಂಡು ಇಷ್ಟು ವರ್ಷ ಆಯ್ತು, ಈಗ ಯಾರಾದ್ರೂ ಇಂಥ ಮಾತು ಹೇಳ್ತಾರ? ಏನೇ ಇವತ್ತು ಯುಗಾದಿ ಹಬ್ಬ ಅಲ್ವಾ? ನಾನು ಹೊಸ ಬಟ್ಟೆಯಲ್ಲಿ ಏನ್ರಿ ಏನಾದ್ರೂ ಅಂದ್ರೆ ಅಂತ್ಯ ಅಂತೀರಾ ಹೊರತು ಈ ವಯಸ್ಸಲ್ಲಿ ಹೊಸ ಬಟ್ಟೆ ಅಗತ್ಯ ಇದೆಯಾ? ಹೋದ ವರ್ಷ ತಗೊಂಡಿದ್ರಲ್ಲ ಅದನ್ನೇ ಹಾಕೊಳ್ಳಿ. ಅದೇನೆ ಹಾಗಂತ್ಯಾ? ರಾಜಾರಾಮ್ ಅವ್ರ ತಂಗಿ ಗಂಡ ಅಂದ್ರೆ ಹೇಗಿರ್ಬೇಕು? ಭಾವನವ್ರು ಅರ್ಧದಷ್ಟಾದ್ರೂ ಇರ್ಬೇಕಲ್ವಾ? ಹೊಸ ಬಟ್ಟೆ ಇಲ್ಲ ಅಂದ್ರೆ ಹೆಂಗ್ ಇವಾಗ? ಹೋದ ವರ್ಷ ಹೊಸ ಬಟ್ಟೆ ಕೊಂಡ್ಕೊಂಡಿದ್ರಲ್ಲ ಅದಿನ್ನೂ ಹೊಸದಾಗೇ ಇದೆ, ಅದನ್ನೇ ಹಾಕೊಳ್ಳಿ. ನಾನ್ ಹಾಕೊಳಲ್ಲ. ಹಾಕೊಳ್ಳಿಲ್ಲ ಅಂದ್ರೆ ಬಿಟ್ಬಿಡಿ. ಅತ್ತೆ, ನೀವ್ ಯಾಕೆ ಮಾವನ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ಕೇಳಿದ್ರೆ ನಾನೇ ತಂದ್ಕೊಡ್ತಿದ್ದೆ ಅಲ್ವಾ? ನನ್ ಬಂಗಾರವೇ. ಹೋಗ್ಲಿ ಬಿಡು ಚಾರು, ಅವ್ರಿಗೆ ಯಾಕೆ ಹೊಸ ಬಟ್ಟೆ? ಅನವಶ್ಯಕ. ಹಳೆ ಬಟ್ಟೆ ಹಾಕೊಂಡೆ ಹಬ್ಬ ಮಾಡ್ಕೋತಾರೆ. ನಾವ್ ಹೋಗೋಣ ಬಾ. ಪದ್ಮಾ, ಲೇ ಪದ್ಮಾ, ಏನೇ ನೀನು? ಗಂಡ ಅಂದ್ರೆ ಗೌರವನೇ ಇಲ್ವಾ? ಚೇಚೆ ಪದ್ಮಾ, ಲೇ ನನ್ ಹೊಸ ಬಟ್ಟೆ ಕೊಡೆ. ಆದ್ಯಾ, ಈಗ ಹುಣಸೆ ಹುಳಿ ಹಾಕಿದ್ಮೇಲೆ ಖಾರ ಉಪ್ಪು ಬೆರೆಸಿರೋ ಮಾವಿನಕಾಯಿ ತುಂಡುಗಳನ್ನ ಹಾಕ್ಬೇಕು. ಇಲ್ಲಿ ಆ ಸ್ಪೂನ್ ಕೊಡು. ನಿನ್ ಕೈಯಲ್ಲೇ ಹುಡಿ ಹಿಂಡು. ಇನ್ನು ಗಟ್ಟಿಯಾಗಿ ಹಿಂಡು. ಹಾಗೆ ಹಾಗೆ. ನೀನೀ ಸಂತೋಷದಲ್ಲಿ ನಮ್ಮನ್ ಮರ್ತು ಹೋಗ್ತಿದ್ಯಾ ಅತ್ಗೆ? ಯಾಕೆ ಏನಾಯ್ತು ಪದ್ಮಾ? ಮತ್ತಿನ್ನೇನ್ ಅತ್ಗೆ? ಬೆಳಿಗ್ಗೆಯಿಂದ ರಾಜಲಕ್ಷ್ಮಿ ಆದ್ಯನ್ ಜೊತೆ ಮಾತಾಡ್ತಿದ್ಯಾ ಹೊರತು ಸೀನು ಎಲ್ ಹೋದ, ಬಿಟ್ಟು ಎಲ್ ಹೋದ, ನನಗೆ ಏನಾಗಿದೆ ಏನಾದ್ರೂ ಕೇಳ್ತಿದ್ಯಾ? ನಿಮ್ಗೆಲ್ಲ ಏನ್ ಬೇಕು ಹೇಳು ಪದ್ಮಾ, ನಾನು ಈಗ್ಲೇ ಮಾಡ್ಕೊಟ್ಬಿಡ್ತೀನಿ. ಮಾಡ್ಕೊಡೋದಲ್ಲ, ಸೀನು ನನ್ ಮಾತು ಅವ್ರಪ್ಪನ ಮಾತು ಕೇಳಲ್ಲ, ಆದ್ರೆ ನಿನ್ ಮಾತನ್ನ ಅಣ್ಣನ್ ಮಾತನ್ನ ಕೇಳ್ತಾನಲ್ಲ. ಯಾಕೆ ಸೀನು ಏನ್ ಮಾಡ್ದ? ಏನ್ ಮಾಡದ್ನಾ? ಇವತ್ ಹಬ್ಬ ಸ್ನಾನ ಮಾಡ್ಬಾರೋ ಅಂದ್ರೆ ಬರ್ತಾ ಇಲ್ಲ, ಹೊಸ ಬಟ್ಟೆನ ಹಾಕೋತಾ ಇಲ್ಲ. ಏನಾದ್ರೂ ಕೇಳಿದ್ರೆ ನನ್ ಮನ್ಸು ಸರಿ ಇಲ್ಲ ಅಂತ ಹೇಳ್ತಿದ್ದಾನೆ. ಏನಾಯ್ತು ಪದ್ಮಾ? ಏನೋ ಅತಿಗೆ, ನನ್ನ ಒಂಟಿಯಾಗಿ ಬಿಟ್ಬಿಡಿ, ಹಬ್ಬನ ನೀವೇ ಆಚರಿಸ್ಕೊಳ್ಳಿ ಅಂತಿದ್ದಾನೆ.
ಅದ್ಯಾಕೆ ಹಾಗಂತಿದ್ದಾನೆ? ಹೌದು ದೊಡ್ಡಮ್ಮ, ಯಾರ ಮಾತನ್ನು ಕೇಳ್ತಾನೆ ಇಲ್ಲ. ಅವನ್ ಮನ್ಸಿಗೆ ಯಾರೋ ನೋವು ಮಾಡಿರೋ ಹಾಗೆ ತುಂಬಾನೇ ಫೀಲ್ ಮಾಡ್ಕೊಂಡಿದ್ದಾನೆ. ಸೀನುಗೆ ಈ ಮನೇಲಿ ಯಾರು ಏನ್ ತಾನೇ ಹೇಳ್ತಾರೆ? ಮನೆಯವ್ರು ಯಾರು ಅಲ್ಲ, ಯಾರೋ ಹೊರಗಿನವ್ರೇ ಇರ್ಬೇಕು. ಅವ್ರಿಗೇನ್ ಗೊತ್ತಿರುತ್ತೆ ಸಿನಿಮಾ ಅವನ್ ವ್ಯಾಲ್ಯೂ ಏನು ಅಂತ? ಈಗ ಏನಾಯ್ತು ಅಂತ ಹೇಳಿ. ಹೊಸ ಬಟ್ಟೆನೂ ಬೇಡ, ಹಬ್ಬನೂ ಬೇಡ ಅಂತ ಹೇಳ್ತಾ ಇದ್ದಾನೆ. ಲೇ ಪದ್ಮಾ, ಅವನಿಗೆ ನಿನ್ಮೇಲೆ ತುಂಬಾ ಕೋಪ ಕಣೆ. ಯಾಕಂದ್ರೆ ಚಾರುನ ಮನೇಲಿ ಇರೋದಕ್ಕೆ ಬಿಟ್ಟಿದ್ಯಲ್ವಾ? ಎಂಗೇಜ್ಮೆಂಟ್ ಕೂಡ ಆಗೋಗಿದೆ. ಇವಳು ಈ ಮನೆಗ್ ಸೊಸೆ ಆಗೋಳು. ಖಂಡಿತ ಇವಳ ಬಗ್ಗೆ ಅಲ್ಲ. ನೀವೇನಾದ್ರೂ ಹೇಳಿದ್ರಾ? ನಾನಾ? ಚೆನ್ನಾಗಿ ಹೇಳ್ದೆ ಬಿಡು. ನಿನಗೇನು ಅನ್ನಕ್ಕಾಗಲ್ಲ, ಇನ್ನು ಅವನಿಗೇನಂತೀನಿ? ಯಾರೋ ಅವನಿಗೆ ನೋವು ಕೊಟ್ಟಿದ್ದಾರೆ, ಅದನ್ನ ಹೇಳ್ತಿಲ್ಲ ಅವನು. ಮೊನ್ನೆ ನೋಡಿದ್ರೆ ಇದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋಗ್ತೀನಿ ಅಂದ. ಮತ್ತಿವತ್ತು ಮನೇಲಿದ್ರು ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ. ಅವನಲ್ಲಾಗಿರೋ ಬದಲಾವಣೆನ ನೋಡ್ತಿದ್ರೆ ನನಗ್ಯಾಕೋ ಭಯ ಆಗ್ತಿದೆ ಅತ್ಗೆ. ಪದ್ಮಾ, ಯಾಕೆ ಅದಕ್ಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ನಾನು ಹೇಳ್ತೀನಿ ಅನ್ನಲ್ವಾ? ಏನಾಯ್ತು? ಅದೇ ಅಣ್ಣ, ಸೀನು ಬಗ್ಗೆ. ಅವನಿನ್ನೂ ರೆಡಿ ಆಗಿಲ್ಲ. ಸೀನು ಯಾಕೆ ಹಾಗೆ ಮಾಡ್ತಾ ಇದ್ದಾನೆ? ಭಾವನವ್ರೆ, ಅವನನ್ನು ಹೋಗಿ ಕರ್ಕೊಂಡು ಬನ್ನಿ. ಸರಿ ಭಾವನವ್ರೆ. ಒಂದ್ ಕಡೆ ಆದ್ಯನ್ನ ಫೇಸ್ ಮಾಡಕ್ಕಾಗ್ತಿಲ್ಲ, ಇನ್ನೊಂದ್ ಕಡೆ ಅವಳನ್ನ ಮರೆಯೋದಕ್ಕೂ ಆಗ್ತಾ ಇಲ್ಲ. ನಾನ್ ನನ್ನ ಮನ್ಸಿನ ಜೊತೆ ಯುದ್ಧ ಮಾಡ್ತಿದ್ದೀನಿ. ಸೀನು, ಲೇ ಸೀನು, ಇಷ್ಟೊತ್ತು ಅಮ್ಮ ಕಾಟ ಕೊಟ್ರು, ಇವಾಗ ನೀವು ಬಂದಿದ್ದೀರಾ. ನನ್ನ ನೆಮ್ಮದಿಯಾಗಿರಕ್ ಬಿಡಲ್ವಾ? ಅದೇನೋ ಹಬ್ಬ ಅಂದ್ರು ಪೂಜೆ ಅಂದ್ರು ಎಲ್ಲದಕ್ಕೂ ನೀನೇ ಮುಂದೆ ಇರ್ತೀಯಾ? ಇವತ್ತು ಹೊರಗಡೆನೆ ಬರಲಂತಿದ್ದಂತೆ. ನಾನು ಯಾಕೆ ರೂಮಲ್ಲೇ ಇದ್ದೀನಿ ಅಂತ ಅಮ್ಮ ಹೇಳಿಲ್ವಾ? ನಿಮ್ಮ ಅಮ್ಮನ ಮತ ನಾನು ಕೇಳಲ್ಲಲ್ವಾ? ಅಪ್ಪ, ನನ್ನ ಹತ್ರ ಏನೂ ವಿಚಾರಿಸ್ಬೇಡಿ. ನನ್ನ ಮನ್ಸು ಸರಿ ಇಲ್ಲ. ಲೇ, ನೀನು ಊರಿಗೆ ಹೋಗ್ತೀನಿ ಅಂದಾಗಿಂದ ನೋಡ್ತಾನೆ ಇದ್ದೀನಿ. ಒಂಥರ ಇದೆಯಾ? ಏನಾಯ್ತು ಅಂತಂದ್ರೆ ಇದು ನನ್ನ ಸಮಸ್ಯೆ ಅಂತ್ಯ. ನನಗೆ ಹೇಳು ಅಂದ್ರೆ ಹೇಳಲ್ಲ. ಏನೋ ನಿನ್ ಸಮಸ್ಯೆ? ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ನೋಡು, ಮೈಗೆ ಹುಷಾರಿಲ್ಲ ಅಂದ್ರೆ ಔಷಧಿ ತಗೋಬಹುದು, ಇನ್ನೂ ಹುಷಾರಿಲ್ಲ ಅಂದ್ರೆ ಎಣ್ಣೆನೂ ಹೊಡಿಬಹುದು. ಆದ್ರೆ ನಿನ್ ಮನ್ಸಿಗಾಗಿರೋ ಗಾಯಕ್ಕೆ ಯಾವ ಔಷಧಿ ಕೊಡ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ ಕಣೋ. ಲೈ, ಹೊರಗಡೆ ಬಂದು ಎಲ್ಲರ ಜೊತೆನೂ ಬೆರ್ತ್ಕೊಳ್ಳೋ, ಮನ್ಸು ಸರಿ ಹೋಗ್ಬಿಡುತ್ತೆ. ಇಲ್ಲ ಅಪ್ಪ, ನನಗೆ ಇಂಟ್ರೆಸ್ಟ್ ಇಲ್ಲ. ನೀವೆಲ್ಲ ಸೇರಿ ಹಬ್ಬ ಮಾಡ್ಕೊಳ್ಳಿ. ಲೇ ಸೀನು, ಎಲ್ರೂ ಸೇರಿದ್ರೇನೆ ಕುಟುಂಬ ಕಣ. ಆಗ್ಲೇ ಹಬ್ಬದ ವಾತಾವರಣ ಶುರು ಆಗೋದು. ಕುಟುಂಬದಲ್ಲಿ ಒಬ್ರಿಗೆ ಹುಷಾರಿಲ್ಲ ಅಂದ್ರು ಎಲ್ರೂ ಬೇಜಾರು ಮಾಡ್ಕೋತಾರೆ. ತುಂಬಾ ಮುಖ್ಯವಾಗಿ ಭಾವನವ್ರು ಬೇಜಾರು ಮಾಡ್ಕೋತಾರೆ. ಬಾ, ಅಲ್ಲೆಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ನಡಿ. ಅಪ್ಪ, ನೀವು ಹೊರಡಿ, ನನಗೆ ಬರಕ್ ಇಷ್ಟ ಇಲ್ಲ. ಈ ಮಾತಿಗೆ ಬಂದ್ರೆ ನಿಮ್ಮಮ್ಮ ನಂಗೆ ಹೊಸ ಬಟ್ಟೆ ಕೊಡ್ಸಿಲ್ಲ ಅಂತ ನಿನ್ಗಿಂತ ಜಾಸ್ತಿ ಬೇಜಾರ್ಲಿದ್ದೀನಿ ನಾನು. ಅದನ್ನೆಲ್ಲ ಸೀರಿಯಸ್ ಆಗಿ ತಗೋತೀವ ಏನು? ಅಯ್ಯೋ, ಗಂಡಸ್ರ ಮೇಲೆ ಸೆಂಟಿಮೆಂಟ್ಸ್ ಇರ್ಬಾರ್ದು ಕಣೋ. ನಾಚಿಕೆಲ್ದೇನೆ ಹೋಗ್ಬಿಡ್ಬೇಕು. ಆಯ್ತು, ನೀವು ಹೋಗಿ ಅಪ್ಪ. ಅದಲ್ಲ ಕಣೋ, ನಿನ್ ಮಾವಯ್ಯ ಕರ್ತಿದ್ದಾರೋ? ಮಾವನ? ಹಾ, ಏನೋ ನಿಮ್ ಮಾವ ಕರ್ತಿದಾರ ಅಂದ್ರೆ ಕ್ಷಣ ಕೂಡ ಯೋಚನೆ ಮಾಡ್ದೇನೆ ಓಡ್ತಾ ಇದ್ದೆ. ಇವಾಗ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಲೇ, ಹೊಸ ಬಟ್ಟೆ ಕಣೋ. ನೀನ್ ಹಾಕೊಳ್ಳೋ, ಹಾಕೋ. ನನ್ನ ಮನ್ಸು ಯಾಕೋ ಸರಿ ಇಲ್ಲ ಅಪ್ಪ, ಇದನ್ನ ನೀವೇ ಹಾಕೊಳ್ಳಿ. ನಾನಾ? ಲೇ, ನೀನ್ ಹಾಕೊಳ್ಳಿಲ್ಲ ಅಂದ್ರೆ ಅಮ್ಮ ಬೇಜಾರು ಮಾಡ್ಕೊತಾಳ ಕಣೋ. ನಾನು ಹಾಕೊಳ್ಳಲ್ಲ ಅಪ್ಪ, ಬೇಕಂದ್ರೆ ನೀವು ಹಾಕೊಳ್ಳಿ. ಹೀರೋ ತರ ಕಾಣಿಸ್ತೀರಾ. ಲೇ ಹುಚ್ಚ, ನಾನ್ ಮಾಮೂಲಿ ಬಟ್ಟೆಯಲ್ಲಿ ಇದ್ರೇನೆ ಹೀರೋ ತರ ಇರ್ತೀನಿ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅದನ್ನೆಲ್ಲ ಹೊರಗಡೆ ಹೇಳ್ಕೊತೀವ ಏನು?
ಸರಿ ನೀನೇ ಹಾಕು ತಗೋ. ಅಪ್ಪ ಹೇಳ್ತಾ ಇದ್ದೀನಿ ತಾನೆ, ಈ ಬಟ್ಟೆ ನೀವೇ ಹಾಕೊಳ್ಳಿ, ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಅದಲ್ಲ ಕಣೋ, ಒಂದ್ಸಲ ಯೋಚನೆ ಮಾಡು, ನಿಮ್ಮಮ್ಮ ಬೈತಾಳ್ ಕಣೋ. ಅಪ್ಪ ಅಮ್ಮನ್ಗೆ ನಾನು ಹೇಳ್ತೀನಿ, ನೀವು ಹಾಕೊಂಡು ರೆಡಿಯಾಗಿ. ಅಷ್ಟೇ ಅಂತೀಯಾ? ಅಯ್ಯೋ ನೀನು ಹೊರಡು, ಮಾವಯ್ಯ ಕರಿತಿದ್ದಾರೆ. ಅಬ್ಬಾ, ಜೀನ್ಸ್ ಪ್ಯಾಂಟು ಟೀ ಶರ್ಟು. ಲೋ ಸೀನು, ನಾನಂದ್ರೆ ನಿಂಗೆ ಎಷ್ಟು ಪ್ರೀತಿನೋ. ಇವತ್ತು ಕಣೋ, ಇವತ್ತು ನನ್ನ ಮಗ ಅಂತ ಅನ್ಸ್ಕೊಂಡೆ. ಇವಾಗ ನೋಡು, ಊರೊಳಗೆ ಹೋದ್ರೆ ಏನ್ ವೆಂಕಟ್ರಾವ್ರೆ ನೀವು ಹೊಸ ಬಟ್ಟೆ ಹಾಕೊಂಡಿಲ್ವಾ ಅಂತ ಕೇಳ್ತಾರೆ ಅಂತ ಭಯ ಪಟ್ಟಿದ್ದೆ. ಇವಾಗ ಖುಷಿಯಾಗಿ ಹೊಸ ಬಟ್ಟೆನ ಹಾಕೋತೀನಿ. ಈ ಬಟ್ಟೆ ತುಂಬಾ ಚೆನ್ನಾಗಿದೆ. ಹೇಳಿ ಮಾವ, ಕರೆದ್ರಂತೆ? ಹಬ್ಬದ ದಿನ ಕೋಣೆಯಿಂದ ಹೊರಗಡೆ ಬರ್ದೇನೆ ಒಳಗಡೆ ಏನ್ ಮಾಡ್ತಿದ್ಯಾ? ಕೇಳಿದ್ರೆ ಹಬ್ಬ ನನಗೆ ಬೇಕಾಗಿಲ್ಲ, ನೀವೇ ಆಚರಿಸ್ಕೊಳ್ಳಿ ಅಂತ ಹೇಳಿದ್ಯಂತೆ. ಚಾರು ಬಟ್ಟೆ ಕೊಟ್ರೆ ಹಾಕೊಳ್ಳಲ್ಲ ಅಂತ ಹೇಳಿದ್ಯಂತೆ, ಯಾಕೆ? ಏನಾಯ್ತು? ಏನೂ ಇಲ್ಲ ಮಾವ, ಮನ್ಸು ಯಾಕೋ ಸರಿ ಇಲ್ಲ. ನೋಡಿದ್ಯಾ ಅಣ್ಣ, ಅವಾಗಿಂದ ಇದನ್ನೇ ಹೇಳ್ತಾ ಇದ್ದಾನೆ. ಮೈಗೆ ಹುಷಾರಿಲ್ಲ ಅಂತಂದ್ರೆ ಯಾವ್ದಾದ್ರೂ ಕಷಾಯನೋ ಔಷಧಿನೋ ಕೊಡ್ಬಹುದು. ಮನ್ಸು ಸರಿ ಇಲ್ಲ ಅಂದ್ರೆ ಏನ್ ಕೊಡೋದು ನಾವು? ನನಗೆ ಗೊತ್ತು ಮಾವ, ನಿನ್ ಮನ್ಸಿಗೆ ಔಷಧಿ ಆತ್ಯ ಅಂತ. ಅದೇನೋ ಸೀನು, ಹಬ್ಬ ಏನಾದ್ರೂ ಇದೆ ಅಂತಂದ್ರೆ ನೀನೇ ಮುಂದೆ ಇರ್ತೀಯ. ಎಲ್ಲಾರ್ ಕೆಲ್ಸಾನು ನೀನೇ ಮೊದ್ಲು ಮಾಡ್ಬಿಟ್ಟು ನೀನಿದ್ರೇನೆ ಹಬ್ಬ ಅನ್ನೋ ಹಾಗೆ ಮಾಡ್ತಿದ್ದೆ. ಈಗ ನೀನು ಹಬ್ಬ ಮಾಡಲ್ಲ ಅಂದ್ರೆ ಮನೇಲಿ ಎಲ್ರೂ ಡಲ್ ಆಗ್ಬಿಡ್ತಾರಲ್ವಾ? ಮನೆಯವ್ರಿಗೋಸ್ಕರನಾದ್ರೂ ನಿನ್ ನೋವೇನೋ ಅದನ್ನ ಪಕ್ಕಕ್ಕಿಟ್ಟು ಹ್ಯಾಪಿಯಾಗಿ ಇರ್ಬೋದಲ್ವಾ? ನೀನ್ ನನ್ಗೇನು ಹೇಳೋ ಅವಶ್ಯಕತೆ ಇಲ್ಲ. ಯಾವಾಗ ಹೇಗಿರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೇನಿದು ಮಾವ, ರಿವರ್ಸ್ ಆಗ್ಬಿಟ್ಟ? ಇವಳು ಹೇಳಿದ ಕೂಡಲೇ ಹೋಗಿ ರೆಡಿ ಆಗ್ತಾನೆ ಅಂತ ಅನ್ಕೊಂಡಿದ್ದೆ. ಏನೋ ನಡೆದಿರ್ಬೇಕು. ಸೀನು, ಅವಳು ಹೇಳಿದ್ದು ನಿಜನೇ ಅಲ್ವಾ? ನೀನ್ ಸಂತೋಷವಾಗಿಲ್ಲ ಅಂದ್ರೆ ಮನೆಯಲ್ಲಿರೋರು ಹಬ್ಬ ಹೇಗೆ ಆಚರಿಸಕ್ಕಾಗುತ್ತೆ? ನೀನೇ ಅಂತಾನೂ ನಿನಗೆ ಗೊತ್ತು, ಆದ್ರೂ ಬೇಕಂತಾನೆ ಕೆಣಕ್ತಾ ಇದೆಯಾ? ಮಾಡ್ತೇನೆ ನಿನಗೆ. ಸರಿ ಮಾವ, ನನ್ನಿಂದಾಗಿ ನೀವೆಲ್ಲರೂ ಹಬ್ಬ ಮಾಡ್ದೇನೆ ಯಾಕಿರ್ತೀರ? ನಾನು ರೆಡಿಯಾಗಿ ಬರ್ತೀನಿ ಮಾವ. ಹಬ್ಬ ಮುಗಿದ್ಮೇಲೆ ನನ್ನ ಹತ್ರ ಬಂದು ಮಾತಾಡು. ಸೀನು, ಇದಪ್ಪ ನನ್ನ ಅಳಿಯ ಅಂದ್ರೆ. ತನಗೆಷ್ಟು ನೋವಾದ್ರೂ ಬೇರೆಯವ್ರಿಗೋಸ್ಕರ ಅದನ್ನೆಲ್ಲ ತಡ್ಕೊಳ್ತಾನೆ.
ನೋವನ್ನು ಹೊರಗಡೆ ತೋರಿಸ್ಕೊಳ್ದೆ ಒಳಗೆ ನುಂಗ್ತಾನೆ. ಅಷ್ಟು ಬಿಟ್ರೆ ಬೇರೆಯವ್ರು ನೋವು ಪಡ್ತಾ ಇರೋದನ್ನ ನೋಡಿ ಸುಮ್ಮನೆ ಇರೋದಿಲ್ಲ. ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅತ್ತೆ. ನನ್ನನ್ನು ನೀವು ಅರ್ಥ ಮಾಡ್ಕೊಂಡಿರೋ ಹಾಗೆ ಇನ್ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಮನ್ಸನ್ನು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಸೀನು, ಹಬ್ಬ ಅಂತ ನಿನಗೂ ಹೊಸ ಬಟ್ಟೆ ತಂದಿದ್ದೀನಪ್ಪ. ಬಾ ನನ್ ಜೊತೆ ಬಾರೋ. ಸದ್ಯ ಒಟ್ನಲ್ಲಿ ನನ್ನ ಮಗ ಹಬ್ಬ ಮಾಡೋದಕ್ಕೆ ಒಪ್ಕೊಂಡ. ಈಗ ನನಗ್ ಸಂತೋಷ ಆಗ್ತಿದೆ. ನೀವ್ ಅಡಿಗೆ ಮುಂದುವರಿಸಿ ಬಾಮ್ಮ. ಸ್ಟಾರ್ಟ್ ಮಾಡು. ಅತ್ತೆ ಬನ್ನಿ ಇಲ್ಲಿ, ಬನ್ನಿ ಅತ್ತೆ. ಏನೇ? ಒಂದ್ ವಿಷಯ ಗಮನಿಸಿದ್ರ ನೀವು? ಮಾವ ನೀವ್ ಹೇಳಿದ್ರು ಕೇಳಲಿಲ್ಲ, ನಾನ್ ಹೇಳಿದ್ರು ಕೇಳಲಿಲ್ಲ. ಆದ್ಯ ಹೇಳಿದ ಕೂಡ್ಲೆ ಹೇಗ್ ಮನಸ್ ಬದಲಾಯಿಸ್ಕೊಂಡ ಅಂತ ನೋಡಿದ್ರ? ಎಷ್ಟು ಚುರುಕಾದ ಅಂತ ಗಮನಿಸಿದ್ರ? ಆದ್ಯ ಹೇಳಿದ್ರೆ ಅವ್ನ್ ಯಾಕೆ ಕೇಳ್ತಾನೆ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಯ್ಯೋ ಅತ್ತೆ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಆದ್ಯ ಹೇಳಿದಕ್ಕೇನೆ ಕೇಳಿದ್ದು. ನೀನೊಬ್ಳು ದಡ್ಡಿ ಕಣೆ. ಆದ್ಯ ಹೇಳಿದ್ರೆ ಅವ್ನ್ ಯಾಕೆ ಕೇಳ್ತಾನೆ? ಅಣ್ಣ ಹೇಳಿದಕ್ಕೆ ಅವ್ನ್ ಕೇಳಿದ್ದು. ಇಲ್ಲ, ಯಾಕೆ ಅಂದ್ರೆ ಅಣ್ಣ ಅಂದ್ರೆ ಅವನಿಗೆ ಭಯ, ಭಕ್ತಿ, ಗೌರವ. ನಿಮಗ್ ನನ್ ಮಾತ್ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ? ಈ ಸಲ ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ. ಅವಳ ವಿಷಯ ಆಮೇಲೆ ನೋಡ್ಕೊಳ್ಳೋಣ ಬಿಡೆ. ನೀನೇನ್ ಹೀಗೆ ಇರ್ತೀಯಾ? ಏನಾಯ್ತು ಅತ್ತೆ? ಆ ಆದ್ಯ ಎಷ್ಟ್ ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ನೋಡಿದ್ಯಾ? ನೀನ್ ಅವಳಿಗಿಂತ ಚೆನ್ನಾಗಿ ಕಾಣಿಸೋ ತರ ರೆಡಿ ಆಗ್ಬೇಕು. ಬಾ ಹೋಗೋಣ. ಪದ್ಮ ಪದ್ಮ, ನಿನಗೇನಾದ್ರೂ ಕೇಳಿಸ್ತಿದ್ಯಾ? ಈ ವಾಯ್ಸ್ ಎಲ್ಲೋ ಕೇಳಿರೋ ಹಾಗಿದೆ ಅತ್ತೆ. ಅಲ್ವಾ? ಹಾ, ಹೋಗ್ಲಿ ಬಿಡು, ಬಾ. ಪದ್ಮ. ಇದೇ ನೀ ಬಟ್ಟೆ ನೀವ್ ಹಾಕೊಂಡಿದ್ದೀರಾ? ಇದು ನಾನು ಸೀನು ಮಾವನ್ಗೆ ಅಂತ ತಂದಿದ್ದು. ಇವ್ರು ಹಾಗೆ ಬಿಡೆ. ಇನ್ನೊಂದ್ಸಲ ಅವ್ನಿಗೇನಾದ್ರೂ ಕೊಡ್ಬೇಕಾದ್ರೆ ಅವ್ನ್ ತಗೊಳ್ಳೋ ತನಕ ಬಿಡ್ಬೇಡ. ಇಲ್ಲ ಅಂದ್ರೆ ಇವ್ರು ತಗೊಂಡ್ಬಿಡ್ತಾರೆ. ನೋಡ, ಅವ್ನ್ ಬೇಡ ಅಂದ್ರೆ ನಾನು ಹಾಕೊಂಡೆ. ಇದೆಲ್ಲ ಏನತ್ತೆ? ಏನ್ರಿ ನೀವು ಮಾಡ್ತಾ ಇರೋ ಕೆಲ್ಸ? ಅವನು ಬೇಡ ಅಂದ್ರೆ ಒಪ್ಕೊಳ್ಳೋ ಹಾಗೆ ಮಾಡೋದನ್ನ ಬಿಟ್ಟು ನೀವ್ ಹಾಕೊಂಡ್ ಶೋ ಆಫ್ ಕೊಡ್ತಿದ್ದೀರಲ್ಲ. ಏನೇ ಅವನ ನಾನು ಒಪ್ಸೋದ? ಚೆನ್ನಾಗಿ ಹೇಳ್ದೆ. ಅವನ್ ನಿನ್ಗಿಂತ ಕೋಪಿಷ್ಟ. ಒಂದ್ಸಲ ನಿರ್ಧಾರ ತಗೊಂಡಾದ್ಮೇಲೆ ಮುಗೀತು ಕತೆ. ಆದ್ರೂ ಒಂದ್ಸಲ ನಿನ್ ಕಣ್ಣಾರೆ ನನ್ನ ಈ ಡ್ರೆಸ್ ಅಲ್ಲಿ ನೋಡು, ಹೇಗಿದ್ದೀನಿ ನಾನು. ಥೇಟ್ ಶಶಿಕುಮಾರ್ ತರ ಇದ್ದೀನಲ್ವಾ? ಶಶಿಕುಮಾರ್ ತರ ಕಾಣಿಸ್ತಾ ಇಲ್ಲ ನೀವು. ಹೋಗ್ಲಿ ಬಿಡಿ, ಹೇಳೋದ್ ಯಾಕೆ? ನಿಮಗ ಅರ್ಥ ಆಗಿರತ್ತೆ ಅನ್ಕೋತೀನಿ. ನಿಮ್ಮನ್ನ ಯಾರಿಗೂ ಹೋಲ್ಸಿದ್ರು ಅವ್ರು. ನನಗೆ ಗೊತ್ತಿತ್ತು ನೀನ್ ಈ ತರ ಮಾತಾಡ್ತೀಯ ಅಂತ. ಇಲ್ಲೋಡು, ನಾನ್ ಚೆನ್ನಾಗಿ ಕಾಣ್ತೀನಿ ಅಂತ ನಿಂಗೆ ತಡ್ಕೊಳಕಾಗ್ತಿಲ್ಲ. ಹೊಟ್ಟೆಗಿಚ್ಚು. ಹಾ, ಇಲ್ಲೋಡು, ನನ್ನ ಈ ಸೌಂದರ್ಯ ನಿನಗ್ ಬಿಟ್ರೆ ಇನ್ಯಾರಿಗೂ ಸ್ವಂತ ಅಲ್ಲ. ಜಾಗ ಬಿಡಿ. ನೀನ್ ಬಾಮ್ಮ, ರೆಡಿ ಮಾಡ್ತೀನಿ. ಹೋಗು. ನನ್ನ ಸೌಂದರ್ಯನ ಎಲ್ರಿಗೂ ತೋರಿಸಿ ಆಮೇಲೆ ಬಂದು ನಿನ್ನ ಹತ್ರ ಬಯಸ್ಕೋತೀನಿ, ಹೊಗಳ್ಸ್ಕೋತೀನಿ. ನೆಕ್ಸ್ಟ್ ಯಾರು? ಇನ್ಯಾರು? ನಮ್ ಕತ್ತೆಮ್ಮ. ಚಿಚೆ ಅತ್ತೆಮ್ಮ. ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ. ಕನ್ನಡಿ ಒಳಗೋಗ್ಬಿಡತ್ತೆ ಅಳಿ ಅಂದ್ರೆ ಆ ರಿಂಗ್ ಸರಿ ಮಾಡಿ ಸಾಕು. ಅತ್ತೆಮ್ಮ, ಮೇಲಿರೋ ರಿಂಗ್ ನ ನೋಡಿದ್ರಿ ನೀವು, ಕೆಳಗಡೆ ಇರೋ ಟೀ ಶರ್ಟ್ ನ ನೋಡಿಲ್ಲ? ಒಂದ್ಸಲ ನೋಡಿ ಹೇಗಿದ್ದೀನಿ ನಾನು. ಹೀರೋ ತರ ಕಾಣಿಸ್ತಿದ್ದೀನ?
ಅದನ್ ಕೇಳ್ಬೇಕಾಗಿರೋದು ನನ್ನನ್ನಲ್ಲ ನಿಮ್ ಹೆಂಡ್ತಿನ. ನನ್ನ ಹೆಂಡತಿನ ಕೇಳಿದ್ರೆ ಏನಿರುತ್ತೆ ಅತ್ತೆಮ್ಮ, ಅದು ಬಿಟ್ಟು ನನ್ನ ಹೆಂಡತಿ ಅಮ್ಮನ್ ಕೇಳಿದ್ರೆ ನೀವು ಚೆನ್ನಾಗಿದೆ ಅಂತಂದ್ರೆ ಅದ್ರ ಕಿಕ್ಕೆ ಬೇರೆ ತರ ಇರುತ್ತೆ. ಚೆನ್ನಾಗಿದೆ ಅಳಿ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ಯುಗಾದಿ ಹಬ್ಬ, ಸಂಕ್ರಾಂತಿ ಆಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕತ್ತಮ್ಮ?